ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾಳೆ ಭಾನುವಾರ ಸ್ನೇಹಿತರೆ 27 ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ. ಆ 27 ಜಿಲ್ಲೆಗಳು ಯಾವ್ಯಾವು? ಹಾಗಾದರೆ ಆ 27 ಜಿಲ್ಲೆಗಳಿಗೆ ಯಾವಾಗ ಹಣ ಬರುತ್ತೆ, ಮತ್ತು 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಯಾವಾಗ ಜಮೆ ಆಗುತ್ತೆ, ಮತ್ತು 23ನೇ ತಾರೀಕಿನಂದು ಎಷ್ಟು ಜಿಲ್ಲೆಗಳಿಗೆ ಜಮೆ ಆಗುತ್ತೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯಗಳು. ಈ ಒಂದು ಟಾಪಿಕ್ನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ, ಯಾರೂ ಕೂಡ ಹಣ ಬಂದಿಲ್ಲ ಅಂತ ನರ್ವಸ್ ಆಗ್ಲಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಒಂದೊಂದು ರೀತಿಯ ಒಂದು ಕಮೆಂಟನ್ನು ಮಾಡ್ತಾ ಇದ್ದಾರೆ ಕೆಲವರು. ಸರ್ ನಮ್ಗೆ ಹಣ ಬಂದಿಲ್ಲ ಅಂದರೆ ಅವ್ರು ತಪ್ಪಲ್ಲ, ಖಂಡಿತವಾಗ್ಲೂ ಅವರಿಗೆ ಅನಿಸಿದ್ದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಏನು ಕೂಡ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಹಣ ಬಂದಿಲ್ಲ ಅವರು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಎಲ್ರಿಗೂ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೇಗೆ ಹಣ ಬರುತ್ತೆ, ಯಾರಿಗೆಲ್ಲ ಹಣ ಬರುತ್ತೆ, ಯಾರಿಗೆಲ್ಲ ಹಣ ಬರೋದಿಲ್ಲ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ, ಹಣ ಬರೋದಿಲ್ಲ. ಯಾರಿಗೆಲ್ಲ ಹಣ ಬರಲ್ಲ. ಒಂದು ವಿಚಾರವನ್ನು ಹೇಳ್ತೀನಿ ಸಿಂಪಲ್ಲಾಗಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳಿಸ್ಕೊಳ್ಳಿ. ಯಾರಿಗೆಲ್ಲ ಹಣ ಬರೋದಿಲ್ಲ ಮತ್ತು ಯಾರಿಗೆಲ್ಲ ಹಣ ಬರುತ್ತೆ. ತುಂಬ ಜನ ಹಣ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನನ್ನ ಹತ್ರ ಕೇಳ್ತೀರ. ಸರ್ ಎಲ್ಲಿದೆ ಸರ್ ಹಣ? 1 ರೂಪಾಯಿ ಹಣ ಇಲ್ಲ ಅಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ, ಇಷ್ಟೊತ್ತು ಒಳಗಡೆ ಹಣ ಬರಬೇಕಿತ್ತು ನಮಗೆ, ಏನು ಕತೆ ಈ ರೀತಿ ಆದರೆ ಹೇಗೆ? ಏನು ಕೆಲವರು ಆಲ್ಮೋಸ್ಟ್ 1,000-2,000 ರೂಪಾಯಿ ಹಣಕ್ಕೋಸ್ಕರ ತುಂಬ ಜನ ಕಾಯ್ತಾ ಇದ್ದೀರ. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದೀರ. ಹಣ ಬಂದರೆ ನಮ್ಗೆ ಸಾಕು ಸರ್, ನಮ್ಗೆ ಹಣ ಬಂದರೆ ಸಾಕು, ನಮಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ನಮಗೆ ಕೇವಲ ಕೆಲವರು ಹೇಳುವಂಥದ್ದು ಇಷ್ಟೇ, ನಮ್ಗೆ ಏನು ಸರ್ 6-7 ಸಾವಿರ ಅಲ್ಲ ಬೇಡ ಸರ್, 2,000 ರೂಪಾಯಿ ಹಣ ಕಮ್ಮಿ ಅಂತಂದರೆ ಈ 3-4 ತಿಂಗಳು ಬಿಟ್ಟಾಕಿ ಅಂತ, ಮಿನಿಮಮ್ ಅಂತಂದ್ರೆ ಒಂದು ತಿಂಗಳಿಗೆ 2,000 ರೂಪಾಯಿ ಹಣ ಆದರೂ ಹಾಕಿ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಒಂದು ಅನಿಸಿಕೆಗಳನ್ನು ನಮ್ಮ ಹತ್ರ ಹೇಳ್ತಿರುವಂಥದ್ದು ಮತ್ತು ಅವರ ಆಕ್ರೋಶಗಳನ್ನ ನಮ್ಮ ಹತ್ರ ಇಲ್ಲಿ ಹೇಳ್ತಿರುವಂಥದ್ದು. ಹೌದು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬಂದಿಲ್ಲ. ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ಇಲ್ಲಿ ತುಂಬ ಜನ ಎಷ್ಟೋ ಒಂದು ಪ್ರಾಬ್ಲಮನ್ನು ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರಿಗೆ ಹಣನೇ ಬರ್ತಾ ಇಲ್ಲ. ಸಿಂಪಲಾಗಿ ಹೇಳ್ತೀನಿ ನಾನು, ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಸಿಂಪಲಾಗಿ ನಾನು ಹೇಳ್ತೀನಿ, ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ಆದರೆ ಒಂದು ವಿಚಾರ ಹೇಳ್ತೀನಿ ನಾನು, ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ. ಆದರೆ ಇಲ್ಲಿ ಹಣ ಬರಬೇಕಂತಂದರೆ ಒಂದು ವಿಚಾರವನ್ನು ಎಲ್ಲರೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳೇಬೇಕು. ಆ ಒಂದು ವಿಚಾರ ಏನಪ್ಪ ಅಂತಂದರೆ, ದಯವಿಟ್ಟು ಎಲ್ರಿಗೂ ನಾನು ಹೇಳುವಂಥದ್ದು, ಆ ಒಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಒಂದು ಫೋನ್ ನಂಬರ್. ಫಸ್ಟ್ನೇದಾಗಿ ನಿಮ್ಮೊಂದು ಫೋನ್ ನಂಬರ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು. ನಿಮ್ಮೊಂದು ಫೋನ್ ನಂಬರ್ನ ಕಂಪ್ಲೀಟಾಗಿ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ನಿಮ್ಮ ಒಂದು ಫೋನ್ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ. ಇಲ್ಲಿ ಮತ್ತೊಂದು ವಿಚಾರ, ತಾಲೂಕ್ ಪಂಚಾಯತ್ನಿಂದ ಹಣ ಹಾಕುವಂಥದ್ದು ಹೊಸ ಒಂದು ವೇಯಲ್ಲಿ ರಾಜ್ಯ ಸರ್ಕಾರ ಮುನ್ನುಗ್ತಾ ಇದೆ. ಅದಕ್ಕೆ ನಮ್ಮ ಒಂದು ಖುಷಿ ಇದೆ. ಯಾಕಪ್ಪ ಅಂತಂದರೆ, ಏನು ತಾಲೂಕ್ ಪಂಚಾಯತಿಂದ ಹಣ ಹಾಕುವಂಥದ್ದು ಅಂತಂದರೆ ಅದು ಖುಷಿನೇ. ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಒಳ್ಳೆಯದಾಗತ್ತೆ ಮತ್ತು ತಾಲೂಕ್ ಪಂಚಾಯತಿಯಿಂದ ಹಣ ಹಾಕಿದರೆ ಬೇಗ ಹಣ ಬರುತ್ತಂತ. ಆದರೆ ಈ ಬಾರಿ ಇಲ್ಲಿ ತಾಲೂಕ್ ಪಂಚಾಯತಿನಿಂದ ನೀವು ಹಣ ಹಾಕ್ಲಿಕ್ಕೆ ಮಾಡಿ ಲೇಟೇ ಆಯ್ತು ಬಿಟ್ಟರೆ ಬೇಗ ಆಗಿಲ್ಲ. ಹಾಗಾಗಿ ಆ ಒಂದು ಲೇಟ್ ಆಗಬಾರ್ದು. ನಾನು ಹೇಳುವಂಥದ್ದು ಇಷ್ಟೇ, ಲೇಟ್ ಆಗಬಾರ್ದು. ಎಲ್ರಿಗೂ ಬೇಗ ಆದರೆ ಮತ್ತು ಎಲ್ರಿಗೂ ಸ್ವಲ್ಪ ಬೇಗ ಅಂದರೆ ಆಲ್ಮೋಸ್ಟ್ ಬೇಗ ಎಲ್ರಿಗೂ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ರಿಗೂ ಫಸ್ಟ್ ಆಫ್ ಆಲ್ ಬೇಗ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ ಮತ್ತು ಎಲ್ರಿಗೂ ಬೇಗ ಹಣ ಹಾಕಬೇಕು. ನಾನು ಅದನ್ನೇ ಹೇಳುವಂಥದ್ದು, ಎಲ್ರಿಗೂ ಬೇಗ ಹಣ ಹಾಕಿದರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಮತ್ತು ಎಲ್ರಿಗೂ ಹಣ ಹಾಕಲಿ ಮತ್ತು ಪ್ರತಿಯೊಬ್ಬರಿಗೂ ಹಣ ಹಾಕಬೇಕು. ನಾನು ಅದನ್ನೇ ಹೇಳುವಂಥದ್ದು, ಪ್ರತಿಯೊಬ್ಬರಿಗೂ ಹಣ ಹಾಕಬೇಕು ಮತ್ತು ಒಬ್ಬರಿಗೆ ಮಾತ್ರ ಹಣ ಹಾಕುವಂಥದ್ದು ಅಂತಲ್ಲ, ಪ್ರತಿಯೊಬ್ಬರಿಗೂ ಹಣ ಹಾಕಬೇಕು. ಪ್ರತಿಯೊಬ್ಬರಿಗೂ ಹಣ ಹಾಕಿ ಅಂದರೆ ಪ್ರತಿಯೊಬ್ಬರಿಗೂ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ ಮತ್ತು ಎಲ್ರಿಗೂ ಹಣ ಹಾಕಬೇಕಾಗತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಹಾಕಬೇಕು. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ, ನಾನು ಎಲ್ರಿಗೂ ಹಣ ಹಾಕಬೇಕು, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ನಾನು ಇಷ್ಟೇ ಹೇಳುವಂಥದ್ದು. ಈಗ ನಾನು
ಅವ್ರಿಗೆ ಮಾತ್ರ ಹಣ ಹಾಕಿ ಇವ್ರಿಗೆ ಮಾತ್ರ ಹಣ ಹಾಕಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಹಣ ಪಡ್ಕೊಳ್ಳುವಂಥದ್ದು ಮುಖ್ಯ. ಅದಕ್ಕೆ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಹಣ ಪಡ್ಕೊಳ್ಳುವಂಥದ್ದು ಮುಖ್ಯ ಅಂದಾಗ ಪ್ರತಿಯೊಬ್ಬರಿಗೂ ಹಣ ಹಾಕಿ ಅಂತಲೇ ಹೇಳಬೇಕಾಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ನಿಮ್ಮ ಒಂದು ಖಂಡಿತವಾಗ್ಲೂ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅದನ್ನು ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ. ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ, ನರ್ವಸ್ ಆಗ್ಲಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. ಕರ್ನಾಟಕ ಸರ್ಕಾರ ಹಾಕತ್ತೆ. ಖಂಡಿತವಾಗ್ಲೂ ಆಲ್ಮೋಸ್ಟ್ ನೀವು ಎಲ್ಲರೂ ಕೂಡ ಪೇಷನ್ಸ್ ಇದೆ, ಎಲ್ರಿಗೂ ತಾಳ್ಮೆ ಇದೆ. ಖಂಡಿತವಾಗ್ಲೂ ಸರ್ಕಾರ ಹಾಕತ್ತಂತ ನಾನು ಹೇಳ್ತೀನಿ. ಮತ್ತು ಖಂಡಿತವಾಗ್ಲೂ ಆಲ್ಮೋಸ್ಟ್ ಪೇ ಮಾಡ್ತಾರೆ. ಖಂಡಿತವಾಗ್ಲೂ ಈ ತಿಂಗಳ ಎಂಡ್ ಒಳಗಡೆ ಈ ತಿಂಗಳು ಆಗ್ತಾ ಬಂತು. ಹೋದ ತಿಂಗಳೇ ಹಾಕಬೇಕಿತ್ತು. ಒಂದು ವಿಚಾರ ಹೇಳಬೇಕಂತಂದರೆ ಜನವರಿಗೆ ಹಣ ಹಾಕಬೇಕಿತ್ತು, ಆದರೆ ಹಾಕಿಲ್ಲ. ಈ ಒಂದು ಪ್ರಾಬ್ಲಮ್ ಅಂದರೆ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಏನು ಕೂಡ ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬಿಡಿ. ಹಣ ಹಾಕ್ತಾರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸಿಗೋಣ. ಬಾಯ್.